ಪಂದ್ಯ ಬದಲಿಸಿದ ರನ್ಔಟ್. RCB SRH ಮ್ಯಾಚಲ್ಲಿ RCB ಸೋಲಿಗೆ ಕಾರಣ ಆ ಒಂದು ರನ್ಔಟು, ರೋಮಿಯೋ ಶೆಪರ್ಡ್ ಅವರ ಕ್ಯಾಚ್ ಅಂತಲೇ ಹೇಳ್ಬೋದು. ಆ ಒಂದು ಮೂಮೆಂಟು ಹೆಂಗಿತ್ತು ಗೊತ್ತಾ? ಈಶಾನ್ ಮಲಿಂಗ ಅವರ ಓವರ್ನಲ್ಲಿ RCB ತಂಡ ಮ್ಯಾಚ್ನ ಸೋಲ್ತಾರೆ. ಅಲ್ಲಿಂದ ಮ್ಯಾಚ್ ನಮ್ಮ ಕೈಯಲ್ಲಿ ಇರಲೇ ಇರಲಿಲ್ಲ. ಅದಕ್ಕಿಂತ ಮುಂಚೆ RCB ತಂಡ ಸಖತ್ತಾಗಿ ಆಡಿತ್ತು, ರನ್ ರೇಟ್ನ ಚೇಸ್ ಮಾಡ್ಕೊಂಡು ಬರ್ತಿದ್ರು. ಆದರೆ ಈ ಒಂದು ಟೈಮಲ್ಲಿ ಸೋತೋದು. ರಜತ್ ಪಟಿದಾರ್ ಅವರು ಬಾಲ್ನ ಅಲ್ಲೇ ಟಚ್ ಮಾಡಿ ಓಡೋದಕ್ಕೆ ಹೋಗ್ತಾರೆ. ರಜತ್ ಪಟಿದಾರ್ ರನ್ಔಟ್ ಆಗ್ತಾರೆ. ಅದಾಗಿದ್ದ ತಕ್ಷಣ ರೋಮಿಯೋ ಶೆಪರ್ಡ್ ಅವರು ಫಸ್ಟ್ ಬಾಲೇ ಬಂದು ಕಾಟನ್ ಬೋಲ್ಡ್ ಆಗ್ತಾರೆ. ಅಲ್ಲಿ ಪಂದ್ಯ ಮುಗಿದೋಯ್ತು. ಪಂದ್ಯ ಬದಲಿಸಿದ ರನ್ಔಟ್ ಆ್ಯಂಡ್ ಕ್ಯಾಚ್ ಅಂತಲೇ ಹೇಳ್ಬೋದು. ರನ್ಔಟ್ ಆ್ಯಕ್ಚುಲಿ ಬೇಕಾಗಿರಲಿಲ್ಲ, ರನ್ನೇ ಇರಲಿಲ್ಲ. ರನ್ ತೊಗೊಂಡ್ಬಿಟ್ರು. ಜಿತೇಶ್ ಶರ್ಮಾ ಓಡ್ ಬಂದ್ಬಿಟ್ರು. ರಜತ್ ಪಟಿದಾರ್ ಓಡೋದು, ರನ್ಔಟ್ ಆಗೋದ್ರು. ದೂರದಿಂದನೇ ವಿಕೆಟ್ಸ್ಗೆ ಹೊಡೆದ್ರು ಈಶಾನ್ ಮಲಿಂಗ. ಅದಾದಮೇಲೆ ರೋಮಿಯೋ ಶೆಪರ್ಡ್ ಫಸ್ಟ್ ಬಾಲೇ ಆಡಿದ ಫಸ್ಟ್ ಡಿಲಿವರಿನೇ ಕಾಟ್ ಆ್ಯಂಡ್ ಬೋಲ್ಡ್. ಪಂದ್ಯ ಬದಲಿಸಿದ ಇದೆರಡು ಮೂಮೆಂಟು RCB ಸೋಲಿಗೆ ಇದೇ ಕಾರಣ. ನೀವು ಒಪ್ಕೊತಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇಲ್ಲಿಂದ RCB ತಂಡ ಸೋತೋಯ್ತು. ರಜತ್ ಜಿತೇಶ್ ಶರ್ಮಾ ಚೆನ್ನಾಗಿ ಆಡ್ತಿದ್ರು. ಅವರಿಬ್ಬರೇ ಕಂಟಿನ್ಯೂ ಮಾಡಿದಿದ್ರೆ ಕೊನೆ ಗಂಟ ಬಂದು ಸೋಲ್ಬೋದಾಗಿತ್ತು, ಕೊನೆ ಗಂಟ ಬಂದು ಗೆಲ್ಬೋದಾಗಿತ್ತು, ಚಮತ್ಕಾರ ಮಾಡ್ಬೋದಾಗಿತ್ತು. ರೋಮಿಯೋ ಶೆಪರ್ಡ್ ಡೇವಿಡ್ಗೆ ಇಂಜುರಿ ಆಗಿತ್ತು. ನಾವು ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ಶೆಪರ್ಡ್ನ ಬ್ಲೇಮ್ ಮಾಡ್ತೀನಿ. ಕೃಣಾಲ್ ಪಾಂಡ್ಯನು ನಾನು ಹೇಳ್ತೀನಿ ಸೋಲಿಗೆ ಇವರೆಲ್ಲರೂ ಕೂಡ ಕಾರಣರಾಗ್ತಾರೆ ಅಂತ. ವಿರಾಟ್ ಕೊಹ್ಲಿ ಸಾಲ್ಟ್ ಚೆನ್ನಾಗಿ ಆಡಿದ್ರು, ಇನ್ಯಾರೂ ಕೂಡ ಚೆನ್ನಾಗಿ ಆಡಿಲ್ಲ. ಸೋಲಿಗೆ ಇವರೆಲ್ಲ ಕಾರಣ ಗುರು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಪಂದ್ಯ ಬದಲಿಸಿದ ಕ್ಯಾಚ್, ರನ್ಔಟ್.